ಅದು ಚುನಾವಣೆ ನಂತರ ಬಿಜೆಪಿ ಅಭ್ಯರ್ಥಿಗೆ ಶುರುವಾಗಿದ್ದಂತಹ ಅನುಮಾನ ಪರಿಣಾಮ ಮರು ಎಣಿಕೆಗೆ ಕೋರಿ ಮಾಡಿದಂತಹ ಕಾನೂನು ಹೋರಾಟದಲ್ಲಿ ಜನ ಕೊಟ್ಟಂತಹ ತೀರ್ಪು ಗೆದ್ದಿದೆ. ಸುಪ್ರೀಂ ಅಂತಿಮ ತೀರ್ಪು. ಮಾಲೂರಿನಲ್ಲಿ ಕಾಂಗ್ರೆಸ್ ಹಬ್ಬ. ನಂಜೇಗೌಡರ ಪಟ್ಟಭದ್ರ, ಮಂಜುನಾಥ ಗೌಡರಿಗೆ ನಿರಾಸೆ. ಕೋಲಾರದ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಯ ಫಲಿತಾಂಶವನ್ನ ಸುಪ್ರೀಂ ಕೋರ್ಟ್ ಬಹಿರಂಗಪಡಿಸಿದೆ. ಈ ಮೂಲಕ ಮರು ಮತ ಎಣಿಕೆಯಲ್ಲೂ ಕಾಂಗ್ರೆಸ್ನ ನಂಜೇಗೌಡರು ಜಯಗಳಿಸಿದ್ದು ಶಾಸಕ ಸ್ಥಾನ ಉಳಿಸಿಕೊಂಡಿದ್ದಾರೆ. ಇನ್ನು ಶಾಸಕ ಸ್ಥಾನ ರದ್ದುಗೊಳಿಸಿದ್ದ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಅತ್ತ ಮರುಮತ ಎಣಿಕೆಯಲ್ಲೂ ಮಂಜುನಾಥ್ ಗೌಡ್ರಿಗೆ ನಿರಾಸೆಯಾಗಿದೆ. 2023ರ ಚುನಾವಣೆಯಲ್ಲಿ ಮಾಲೂರಿನಿಂದ ಶಾಸಕರಾಗಿ ಕಾಂಗ್ರೆಸ್ನ ಕೆವೈ ನಂಜೇಗೌಡ ಆಯ್ಕೆಯಾಗಿದ್ರು. ಆದರೆ ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಹೈಕೋರ್ಟ್ ಕೆವೈ ನಂಜೇಗೌಡರ ಸ್ಥಾನವನ್ನ ರದ್ದು ಮಾಡಿ ಆದೇಶಿಸಿತ್ತು. ಇದನ್ನ ಪ್ರಶ್ನಿಸಿ ನಂಜೇಗೌಡರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಮರು ಎಣಿಕೆ ಮಾಡಿ ಫಲಿತಾಂಶ ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿಗೆ ಸೂಚಿಸಿತ್ತು. ಕಳೆದ ವರ್ಷದ ನವೆಂಬರ್ 11ರಂದು ಮರು ಎಣಿಕೆ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ಜಿಲ್ಲಾಡಳಿತ ಫಲಿತಾಂಶವನ್ನ ಸುಪ್ರೀಂಗೆ ಸಲ್ಲಿಸಿತ್ತು. ಈಗ ಸುಪ್ರೀಂ ಕೋರ್ಟ್ ಫಲಿತಾಂಶ ಬಹಿರಂಗಪಡಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ನಂಜೇಗೌಡರ ಗೆಲುವನ್ನ ಎತ್ತಿ ಹಿಡಿದಿದ್ದು 250 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. 2023ರಲ್ಲಿ ಮತ ಎಣಿಕೆಯಾಗಿದ್ದಾಗ 248 ಮತಗಳಿಂದ ಗೆದ್ದಿದ್ರೆ ಈಗ ಮರುಮತ ಎಣಿಕೆಯಲ್ಲಿ 2 ಮತ ಹೆಚ್ಚು ಪಡೆದಿದ್ದಾರೆ. ಮರುಮತ ಎಣಿಕೆಯಲ್ಲೂ ಗೆಲುವು ಸಾಧಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿರೋ ನಂಜೇಗೌಡರು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ. ಆದರೆ ವೈಯಕ್ತಿಕವಾಗಿ ಮಾನಸಿಕವಾಗಿ ತುಂಬ ನೋವು ಕೂಡ 2.5 ವರ್ಷ ಕೋರ್ಟು ಕಚೇರಿಗಳು ಅಲಿಯಂಗೆ ಮಾಡಿದರು. ಇವತ್ತು ಅಂತ್ಯ ಆಗಿದೆ. ಇದಕ್ಕೆ ಕೊನೆ ಆಡಿದೆ. ನ್ಯಾಯದೇವತೆ ಇವತ್ತು ಜಯ ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮತ್ತು ನ್ಯಾಯಾಲಯದ ಮೇಲೆ ನಾವು ನಂಬಿಕೆ ಇಟ್ಟಿರುವಂಥವ್ರು ಕಾಂಗ್ರೆಸ್ ಪಕ್ಷದವರು. ನನ್ನ ವೈಯಕ್ತಿಕವಾಗಿ ಕೂಡ ಅದಕ್ಕೆ ಜಯ ಸಿಕ್ಕಿದೆ ಅಂತ ತೃಪ್ತಿ ಆಗ್ತದೆ ನನಗೆ. ಅಂತೂ 2.5 ವರ್ಷಗಳಿಂದ ನಡೆದ ಕಾನೂನು ಸಮರಕ್ಕೆ ತೆರೆ ಬಿದ್ದಿದೆ. ಇನ್ನುಳಿದ ಅವಧಿಗೆ ಕೆವೈ ನಂಜೇಗೌಡ್ರೆ ಶಾಸಕರಾಗಿ ಮುಂದುವರಿಯಲಿದ್ದಾರೆ. ರಾಜೇಂದ್ರ ಸಿಂಹ, TV9 ಕೋಲಾರ. ನಿಖರ ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸುದ್ದಿಲೋಕದ ಸಾಟಿಯಿಲ್ಲದ ಸರದಾರ ಎನಿಸಿಕೊಂಡಿರುವ ಚಾನೆಲ್ TV9 ಕನ್ನಡ ಕಳೆದ 19 ವರ್ಷಗಳಿಂದ ಸತತವಾಗಿ ನಂಬರ್ 1 ಪಟ್ಟದಲ್ಲಿ ವಿರಾಜಮಾನವಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ TV9 ಕನ್ನಡ. ಈ ನಡುವೆ ಕೆಲವು ಚಾನೆಲ್ಗಳು ನಾವೇ ನಂಬರ್ 1 ಎಂದು ತಮ್ಮ ಬೆನ್ನು ತಾವೇ ತಟ್ಟುತ್ತಿವೆ. ಆದರೆ ಇದ್ಯಾವುದು ನಿಜವಲ್ಲ ಎಂಬುದು ಬಾರ್ಕ್ ವರದಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಸಾಬೀತಾಗಿದೆ. ನಾನಾ ಮಾರ್ಗಗಳ ಮೂಲಕ ತಮ್ಮ ಚಾನೆಲ್ ಅನ್ನ ಪ್ರೇಕ್ಷಕರ ಮೇಲೆ ಹೇರೋದಕ್ಕೆ ಕೆಲವರು ಪ್ರಯತ್ನಿಸಿದ್ದಾರೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ TV9 ಕನ್ನಡ ಎಂದರೆ ಅಚ್ಚುಮೆಚ್ಚು. ಹೀಗಾಗಿ TV9 ಕನ್ನಡದ ನಂಬರ್ 1 ಪಟ್ಟವನ್ನ ಮುರಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಇದು TV9 ಕನ್ನಡದ ಮೇಲೆ ಕರ್ನಾಟಕದ ಮಹಾಜನತೆಗಿಟ್ಟಿರುವ ವಿಶ್ವಾಸ ಮತ್ತು ಭರವಸೆಗೆ ಸಾಕ್ಷಿ. ಸತತ 19 ವರ್ಷಗಳಿಂದ TV9 ಕನ್ನಡವನ್ನ ನಂಬರ್ 1 ಸ್ಥಾನದಲ್ಲಿ ಇಟ್ಟಿರುವ ಕರ್ನಾಟಕದ ಜನತೆಗೆ TV9 ವತಿಯಿಂದ ಧನ್ಯವಾದಗಳು. ಇನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ TV9 ನಂಬರ್ 1 ಸ್ಥಾನದಲ್ಲಿದೆ. ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಹಿಂದಿಕ್ಕಿ TV9 ನಂಬರ್ 1 ಸ್ಥಾನದಲ್ಲಿದೆ.